ಏನಂದ್ರೆ ನಾನು ಪವರಲ್ಲಿ ಇಲ್ಲ, ಇಲ್ದಿರೋ ಕಾರಣಕ್ಕೆ ಇದೆಲ್ಲ ತೊಂದರೆಗಳು ಬರುತ್ತೆ. ನಾನು ಒಂದು ಬಡವ್ರ ಕುಟುಂಬದ ಬಂದವನು. ಎಂಥ ಕುಟುಂಬದ ಬಂದಿದ್ದೀನಿ, ಊಟಕ್ಕೆ ಊಟ ಇಲ್ಲ ಅಂಥ ಕುಟುಂಬದಿಂದ ನಾನು ಬಂದು ಇಲ್ಲಿ ಬೆಂಗಳೂರಲ್ಲಿ ಒಂದು 100 ಜನದಲ್ಲಿ ಟಾಪ್ 10 ನಾನು ಒಬ್ಬನಾಗಿ ಇದ್ದೀನಿ. ನಾನು ಈ ರಾಜಕಾರಣ, ಪೊಲಿಟಿಕ್ಸು, ದುಡ್ಡು ಸಂಪಾದನೆ ಮಾಡೋಕ್ಕೆ ನಾನು ಮಾಡ್ತಾ ಇಲ್ಲ. ನಾನು ಜನ ಸೇವೆ ಮಾಡಬೇಕು. ನಾನು ಬಡವ್ರ ಕಷ್ಟ ನನಗೆ ಗೊತ್ತಿದೆ. ಅವ್ರಿಗೆ ಸಹಾಯ ಮಾಡಬೇಕು, ನನ್ನ ಕೈಯಲ್ಲಿ ಆಗೋದು ಸಹಾಯ ಮಾಡಬೇಕಂತ ನಾನು ಈ 2 ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. 2 ಎಲೆಕ್ಷನಲ್ಲಿನೂ ನನಗೆ ಸುಳ್ಳು ಹೇಳೋಕ್ಕೆ ಬರಲ್ಲ, ಆ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಬರಲ್ಲ. ರಾಜಕಾರಣಿ ನನಗೆ ಗೊತ್ತಿಲ್ಲ. ನಾನೇನು ಒಂದು ಸಾಧಾರಣವಾಗಿ ಒಂದು ಬಿಸ್ನೆಸ್ ಮ್ಯಾನ್ ಥರ ಟ್ರೀಟ್ ಮಾಡಿದ್ದೀನಿ ಅಂತ 2 ಸಲ ನಾನು ಫೇಲ್ ಆಗಿದ್ದೀನಿ. ಅದು ಇಂಡಿಪೆಂಡೆಂಟ್ ಆಗಿ ನಾನು ಯಾಕೆ ನಿಂತೋಗಿದೆ ಅಂದರೆ, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೇಳಿದೆ. ನಾನು ಕಾಂಗ್ರೆಸ್ ಪಾರ್ಟಿ ನಮ್ಮ ಬ್ಲಡ್ಡಲ್ಲಿದೆ. ನಾವು 4 ತಲೆಮಾರಿಂದ ನಮ್ಮ ತಾತ, ಮುತ್ತಾತ, ನಮ್ಮ ತಂದೆ, ನಾನು ಎಲ್ಲ ಕಾಂಗ್ರೆಸ್ ಪಾರ್ಟಿಗೆ ಸೇವೆ ಮಾಡಿದ್ದೀವಿ. ನಾನು ಕಾಂಗ್ರೆಸ್ ಪಾರ್ಟಿಗೆ ನಾನು ಇದು ಮಾಡಬೇಕು, ತೊಂದರೆ ಕೊಡಬೇಕು, ಅವ್ರು ಕೆಟ್ಟ ಹೆಸರು ತರಬೇಕು ಅಂತ ಇಲ್ಲ. ನನಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರು, ನನಗೆ ಅಂಡರ್ ಎಸ್ಟಿಮೇಟ್ ಮಾಡಿ ಟಿಕೆಟ್ ಕೊಟ್ಟಿಲ್ಲ. ಕೊನೆ ಪಕ್ಷದವರೆಗೂ ನಾನು ಕಾಲು ಕೈ ಹಿಡಿದೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಎಲ್ಲ ನಮ್ಮ ಪಾರ್ಟಿ MLAಗಳಿಗೆ, ಸುರ್ಜಿವಾಲಾಗೆ, ವೇಣುಗೋಪಾಲ್ ಸಾಹೇಬ್ರಿಗೆ ಎಲ್ಲರ ಹತ್ರ ಹೋಗಿ ಮನವಿ ಮಾಡಿ ನಾನು ಕೇಪಬಲ್ ಆಗಿದ್ದೀನಿ. ಇವರು ಆರ್ ವಿ ದೇವರಾಜ್ ಕೊಟ್ಟರೆ ಈ ಸೀಟ್ ಗೆಲ್ಲಕ್ಕಾಗಲ್ಲ, ನನಗೆ ಕೊಡಿ, ನಾನು ಗೆದ್ದು ಬರ್ತೀನಿ, ನಾನು ಪಾರ್ಟಿ ಗೌರವ ಇಟ್ಕೊಳ್ತೀನಿ, ಪಾರ್ಟಿಗೆ ಸೇವೆ ಮಾಡ್ತಾ ಇದ್ದೀನಿ, ನಂದು ಜನ ನನ್ನ ಪರವಾಗಿದ್ದಾರೆ, ಜನ ನನಗೆ ಇಷ್ಟಪಡ್ತಾರೆ, ಅದಕ್ಕೆ ದಯವಿಟ್ಟು ನನಗೆ ಟಿಕೆಟ್ ಕೊಡಿ ಅಂತ ಎಷ್ಟೋ ನಾನು ಹೇಳಿದೆ, ಆದರೆ ಕೊಟ್ಟಿಲ್ಲ. ಆಮೇಲೆ ಏನಾಯಿತು, JDS ಇಂದ ನನಗೆ ಕರೆದ್ರು. CM ಇಬ್ರಾಹಿಂ ಅವರು ನನ್ನ ಮನೆಗೆ ಬಂದಿದ್ರು. ಪಾರ್ಟಿಯಿಂದ ಎಲ್ಲರೂ ಬಂದು ನನಗೆ ಭಾಳ ಒತ್ತಾಯ ಮಾಡಿ ನನಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಪಾರ್ಟಿಗೆ ಬರೀ ನಾವು ಟಿಕೆಟ್ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಆ ಪಾರ್ಟಿಯಿಂದ ಬಂದು ಹೇಳಿದ್ರು. ಆಮೇಲೆ ಅಸದುದ್ದೀನ್ OAC ಅವ್ರ ಪಾರ್ಟಿಯಿಂದ ಬಂದರು. ಎಲ್ಲ ಬಂದು ನನಗೆ ಒತ್ತಾಯ ಮಾಡಿದ್ರು. ಆದರೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾನು ಕಾಂಗ್ರೆಸ್ಸಿಂದ ಹುಟ್ಟಿರೋನು, ಕಾಂಗ್ರೆಸ್ ನಮ್ಮ ಬ್ಲಡ್ಡಲ್ಲಿದೆ, ಕಾಂಗ್ರೆಸ್ ಬಿಟ್ಟು ನಾನು ಬರೋದಿಲ್ಲ. ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂದರೆ ಜನ ಏನು ತೀರ್ಮಾನ ಮಾಡ್ತಾರೆ ಅದ್ರ ಪರವಾಗಿ ಹೋಗ್ತೀನಿ ಅಂತ ಎಲ್ಲರಿಗೂ ಹೇಳಿದೆ. ಲಾಸ್ಟ್ ಕೊನೆ ಹಂತದಲ್ಲಿ ನನಗೆ ಟಿಕೆಟ್ ಕೊಟ್ಟಿಲ್ಲ. ಇಲ್ಲಿ 1000 ಜನ ನನ್ನ ಮನೆ ಹತ್ರ ಬಂದು, ನಿಮ್ಗೆಲ್ಲ ಗೊತ್ತು, ಅದು ಲಾಠಿ ಚಾರ್ಜ್ ಎಲ್ಲ ಆಯಿತು. 1000 ಜನ ಬಂದು ಇಲ್ಲಿ ಲೋಕಲ್ ಪೊಲೀಸ್ನವರೆಲ್ಲ ಲಾಠಿ ಚಾರ್ಜ್ ಮಾಡಿದ್ರು. 1000 ಜನ ಬಂದು ನನಗೆ ಒತ್ತಾಯ ಮಾಡಿ, ನೀವು ನಿಮ್ಮಂಥ ಲೀಡರ್ ನಮ್ಗೆ ಬೇಕು, ನೀವು ಕಂಟೆಸ್ಟ್ ಮಾಡಿಲ್ಲ ಅಂದರೆ ನಾವು ಸಿಮೆಂಟ್ ಹಾಕ್ಕೊಂಡು ಬರ್ನ್ ಮಾಡ್ಕೊಳ್ತೀವಿ ಅಂತೇಳಿ ಒತ್ತಾಯ ಮಾಡಿದ್ರು. ಇದೆಲ್ಲ ಸತ್ಯಾಂಶ. ನಾನೇನು ಸುಳ್ಳು ಹೇಳಕ್ಕೆ ಹೋಗಲ್ಲ, ನನಗೆ ಸುಳ್ಳು ಬರೋದಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ. ಆಮೇಲೆ ಏನಕ್ಕೆ ಅದು ಅಂದರೆ, ನಾವು ಈಗ ಗರುಡಾಚಾರ್ಯಗೂ ಬಿಟ್ಟು ಬಂದಿದ್ದೀವಿ, ಆರ್ ವಿ ದೇವರಾಜ್ಗೂ ಬಿಟ್ಟು ಬಂದಿದ್ದೀವಿ. ನಮಗೆ ಬೇರೆ ಗತಿ ಇಲ್ಲ. ನೀವು ನಮಗೆ ಮಧ್ಯದಲ್ಲಿ ಕೈ ಬಿಟ್ಟು ಹೋದರೆ ಆಮೇಲೆ ಚೆನ್ನಾಗಿರೋದಿಲ್ಲ, ನಾವು ಸೂಸೈಡ್ ಮಾಡ್ಕೊಳ್ತೀವಿ ಅಂತ ನನಗೆ ಜನ ಒತ್ತಾಯ ಮಾಡಿದ್ದಕ್ಕೆ ನಾನು ಇವಾಗ ಏನು ತೀರ್ಮಾನ ಮಾಡಬೇಕಂತ, ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಗೌರವ ನಾವು ಕೊಡ್ತೀವಿ ಅಷ್ಟೇ ಗೌರವ ಜನಗಳಿಗೂ ಕೊಡ್ತೀವಿ. ನಾನು ಆ ಬಡವ್ರ ಕುಟುಂಬದ ಬಂದವನು, ನನಗೆ ಬಡವ್ರ ಕಷ್ಟ ಗೊತ್ತಿದೆ. ನಾನು ಪಾರ್ಟಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟೇ ಗೌರವ ಜನಕ್ಕೂ ಕೊಡೋನು. ನಾನು ಜನ ತೀರ್ಮಾನ ಮಾಡಿ ನೀವು ಇಂಡಿಪೆಂಡೆಂಟ್ ಆದರೂ ಕಂಟೆಸ್ಟ್ ಮಾಡಲೇಬೇಕು, ನಾವು ಗೆಲ್ಸ್ಕೊಡ್ತೀವಿ ನಿಮಗೆ, ಆಮೇಲೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಹೋಗಿ. ಇಲ್ಲಿ ನೀವು ಬೇರೆ ಪಾರ್ಟಿಗೆ ಹೋಗಬೇಡಿ, ನೀವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ನಿಮ್ಗೆ ಕಳಿಸ್ತೀವಿ ನಾವು, ಆಮೇಲೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಮಾಡಿ ಅಂತೇಳಿ ಜನ ಒತ್ತಾಯ ಮಾಡಿದ್ದಕ್ಕೆ ಇಂಥ ತಪ್ಪು ನಾನು ಅಲ್ಲಿ ಜನಗಳು ಹೇಳಿದ್ದಾರೆ, ಅವ್ರ ಮನಸ್ಸು ಇಡಬೇಕಂತ ಆ ತಪ್ಪನ್ನ ನಾನು ಮಾಡಿದ್ದೀನಿ. ಕಾಂಗ್ರೆಸ್ ಪಾರ್ಟಿಗೆ ವಿರುದ್ಧವಾಗಿ ಇಂಡಿಪೆಂಡೆಂಟ್ ಆಗಿ ಹೋಗಿ ಕಂಟೆಸ್ಟ್ ಮಾಡಿದ್ದು ನನ್ನ ತಪ್ಪಾಗಿದೆ. ನಾನು ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರಿಗೆ, ಎಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಎಲ್ಲ ಕಾನ್ಸ್ಟಿಟ್ಯೂನ್ಸಿ MLAಗಳಿಗೆ, ಕಾರ್ಯಕರ್ತರಿಗೆ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ನನ್ನ ತಪ್ಪಾಗಿರೋದು ನನಗೆ ಕ್ಷಮಿಸಿ, ನನಗೆ ಬ್ಯಾಂಗ್ಳೂರ್ ಸೆಂಟ್ರಲ್ಲಿಂದ ಈಗ
ಎಲ್ಲ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ನನ್ನ ಮನೆಗೆ ಬಂದು ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ ಪಾರ್ಟಿ MLAಗಳು, ಕಾರ್ಯಕರ್ತರುಗಳು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಎಲ್ಲ ಸೇರಿ ಈ ಬೆಂಗಳೂರು ಸೆಂಟ್ರಲ್ ನನಗೆ ಟಿಕೆಟ್ ಕೊಟ್ರೆ ನಾನು ಕಾಂಗ್ರೆಸ್ ಪಾರ್ಟಿ ಮಾನ ಮರ್ಯಾದೆನೂ ನಾನು ಕಾಪಾಡ್ತೀನಿ. 4 ಸಲ ಇಲ್ಲಿ BJP ಅವರು ಗೆದ್ದಿದ್ದಾರೆ. ಇದು ಅಷ್ಟು ಟಫ್ ಕ್ಷೇತ್ರ ಇದೆ. ನನ್ನನ್ನು ಬಿಟ್ಟು ಬೇರೆ ಯಾರು ಕೊಟ್ರೇನು ಅಲ್ಲಿ ಗೆಲ್ಲಕ್ಕೆ ಸಾಧ್ಯವಿಲ್ಲ. ಒಂದು, ಅಲ್ಲಿ ನಮ್ಮ ರಿಜ್ವಾನ್ ಸಾಹೇಬ್ರು ಕೊಟ್ರೆ ಗೆಲ್ಬೋದು, ಇಲ್ಲ ನಮ್ಮ ಹ್ಯಾರಿಸ್ ಸಾಹೇಬ್ರಿಗೆ ಕೊಟ್ರೆ ಗೆಲ್ಬೋದು, ಇಲ್ಲ ಅಂದ್ರೆ ನನ್ಗೆ ಕೊಟ್ರೆ ಗೆಲ್ಬೋದು, ಇಲ್ಲ ಬೇರೆ ಯಾರು ಕೊಟ್ರೂ ಅಲ್ಲಿ ಈ ಕ್ಷೇತ್ರದಲ್ಲಿ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಗೆಲ್ಲಕ್ಕೆ ಬಹಳ ಕಷ್ಟ ಇದೆ. ಕಷ್ಟ ಇರೋದ್ರಿಂದ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ DK ಶಿವಕುಮಾರ್ ಸಾಹೇಬ್ರಿಗೆ ಮತ್ತೆ ವೇಣುಗೋಪಾಲ್ ಸಾಹೇಬ್ರಿಗೆ, ಸುರ್ಜೇವಾಲಾ ಸಾಹೇಬ್ರಿಗೆ ನಾನು ಮನವಿ ಮಾಡಿ ಕೇಳ್ಕೊಳ್ಳೋದಂದ್ರೆ, ಒಂದೊಂದು ಸೀಟು ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಇಂಪಾರ್ಟೆಂಟ್ ಇದೆ. ಲಾಸ್ಟ್ ಟೈಮ್ ಆಗಿರೋ ತಪ್ಪು ಈ ಸಲ ಮಾಡಬೇಡಿ. ಈಗ KGF ಬಾಬು ಅಂದ್ರೆ ಒಂದು ಫೆಮಿಲಿಯರ್ ಫಿಗರ್. KGF ಬಾಬು ಅಂದ್ರೆ ಎಲ್ಲಾರ್ಗೂ ಗೊತ್ತಿದೆ. ಬಹಳ ಜನನು ನನಗೆ ಹಿಂದೂ ಮುಸ್ಲಿಂ ಅಂತ ನನಗೆ ಯಾರು ನೋಡೋರಲ್ಲ. ಎಲ್ಲ ನಮ್ಮಿಂದ ಬಡವ್ರ ಕುಟುಂಬದ ಬಂದವನಪ್ಪ, ಅವ್ನು ಕೆಲಸ ಮಾಡೋವನು, ದುಡ್ಡಕ್ಕೆ ಆಸೆ ಪಡೋವನಲ್ಲ, ಅವನಿಗೆ ದೇವ್ರು ಕೊಟ್ಟಂಗೆ ಅವನ ಹತ್ರ ಎಲ್ಲ ಇದೆ, ನಮ್ಮ ಸೇವೆ ಮಾಡೋಕ್ಕೆ ಬರ್ತಾ ಇದ್ದಾನೆ ಅಂತ ಎಲ್ಲಾರ ಮನಸ್ಸಲ್ಲಿ KGF ಬಾಬು ಅಂದ್ರೆ ಒಂದು ಗೌರವ ಇದೆ, ಒಂದು ಮರ್ಯಾದೆ ಇದೆ. ನಾನು ಹೇಳಕ್ಕೇನಂದ್ರೆ ನನಗೆ ಸುಳ್ಳು ಹೇಳಕ್ ಬರೋದಿಲ್ಲ. ನಾನು ಅಹಂಕಾರದಿಂದ ಮಾತಾಡ್ತಾ ಇಲ್ಲ, ಇದು ಸತ್ಯಾಂಶ. ಈ ಬೆಂಗಳೂರು ಸೆಂಟ್ರಲ್ ಕೊಡ್ಬೇಕಂದ್ರೆ ಫೇಸ್ ವ್ಯಾಲ್ಯೂ ಇರಬೇಕು. ನಮ್ಮ ಜಾರ್ಜ್ ಸಾಹೇಬ್ರು ಕೊಟ್ರೆ ಗೆಲ್ಬೋದು, ನಮ್ಮ ರಿಜ್ವಾನ್ ಸಾಹೇಬ್ರು ಕೊಟ್ರೆ ಗೆಲ್ಬೋದು, ನಮ್ಮ ಹ್ಯಾರಿಸ್ ಸಾಹೇಬ್ರು ಕೊಟ್ರೆ ಗೆಲ್ಬೋದು. ಬೇರೆ ಯಾವ ಹೆಸರಲ್ಲಿನೂ ಕೊಟ್ರೆ ಇಲ್ಲಿ ಗೆಲ್ಲಕ್ಕೆ ಬಹಳ ಕಷ್ಟ ಇದೆ. KGF ಬಾಬು ಕೊಟ್ರೆ ಗೆಲ್ಬೋದು. ನಾನಲ್ಲ ಹೇಳ್ತಾ ಇರೋದು, ಇದು ಜನಗಳ ಮಧ್ಯದಿಂದ ಮಾತುಗಳು ಬರ್ತಾ ಇರೋದು. ಜನ ಇದೆಲ್ಲ ತೀರ್ಮಾನ ಮಾಡಿ ಸಾವಿರಾರು ಜನ ಬಂದು ನನಗೆ ಈ ತರ ಇದೆ ಸರ್, ಕಾಂಗ್ರೆಸ್ಗೆ ಒಂದು ಸೀಟ್ ಗೆಲ್ಬೇಕಂದ್ರೆ ಇಂಥ 4 ಜನಕ್ಕೆ ಕೊಟ್ರೆ ಮೈನಾರಿಟಿದಿಂದ ಇದು ಗೆಲ್ಬೋದು, ಇಲ್ಲ ಅಂದ್ರೆ ಇಲ್ಲಿ ಟಫ್ ಇದೆ ಸರ್. PC ಮೋಹನ್ ಮುಂದೆ ಗೆಲ್ಲಕ್ಕೆ ಬಹಳ ಟಫ್ ಇದೆ, ಅಷ್ಟು ಸುಲಭ ಅಲ್ಲ. ಬೇರೆ ಯಾರು ಕೊಟ್ರೂ ಗೆಲ್ಲಕ್ಕೆ ಸಾಧ್ಯವಿಲ್ಲ. ಇದು ರಾಂಗ್ ಡಿಸಿಷನ್ ತಗೋಬೇಡಿ. ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ DK ಶಿವಕುಮಾರ್ ಸಾಹೇಬ್ರಿಗೆ, ಈ ರಾಜ್ಯಕ್ಕೆ ಅವರೆಲ್ಲ ಪ್ರಾಣ ಕೊಟ್ಟು ಈ ದೇಶಕ್ಕೆ ಈ ರಾಜ್ಯಕ್ಕೆ ಕಾಪಾಡಿದವನು, ರಾತ್ರಿ ಹಗಲು 24 hours ಕೆಲಸ ಮಾಡೋರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ DK ಶಿವಕುಮಾರ್ ಸಾಹೇಬ್ರು. ಅವರಿಂದ ಈ ಪಾರ್ಟಿ ಸ್ಟೇಟ್ ಅಲ್ಲಿ ಇದೆ. ನನಗೆ ಒಂದು ಆಸೆ ಏನಂದ್ರೆ, ರಾಹುಲ್ ಗಾಂಧಿ ಅವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ನನಗೆ ಆಸೆದಿಂದ ನನಗೆ ಟಿಕೆಟ್ ಕೊಟ್ರೆ ಪಾರ್ಟಿ ಗೌರವನೂ ಉಳಿಸ್ತೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬ್ರು ಗೌರವನೂ ಉಳಿಸ್ತೀನಿ. ದಯವಿಟ್ಟು ನನಗೆ ಈ ಸಲ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಂಡು ಅವ್ರ ಮನವಿ ಮಾಡಿ, ನಾನು ತಪ್ಪು ಮಾಡಿರೋದು, ಪಾರ್ಟಿ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಹೋಗಿರೋದು, ಅದು ನನ್ನಿಂದ ತಪ್ಪಾಗಿದೆ. ಅದನ್ನ ಎಲ್ಲ ಪಾರ್ಟಿ ವರ್ಕರ್ರು ಮತ್ತೆ ಎಲ್ಲ ಪಾರ್ಟಿ MLAಗಳು ಮತ್ತೆ DK ಶಿವಕುಮಾರ್ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಕ್ಷಮಿಸಿ ಈ ಸಲ ಒಂದು ಅವಕಾಶ ಮಾಡಿಕೊಟ್ರೆ ನಾನು ಈ ಬೆಂಗಳೂರು ಸೆಂಟ್ರಲ್ ಗೆದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಗಳು, ತಾಯಿ ತಂದೆಗಳು ನನಗೆ ಎಲ್ಲರೂ ಬಂದು, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಕಂಟೆಸ್ಟ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ನಿನ್ನೆವರೆಗೂ ಎಲ್ಲ ಬಂದು ಒತ್ತಾಯ ಮಾಡಿದ್ದಾರೆ. ಎಲ್ಲ ಬಂದು ನಾವೆಲ್ಲ ಇದ್ದೀವಿ, ನಾವು ಗೆದ್ದು ಕರ್ಕೊಂಡು ಬರ್ತೀವಿ ನಿಮಗೆ ಅಂತ ಅವರೆಲ್ಲ ನನ್ನ ಮೇಲೆ ಒಂದು ಆಸೆ, ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಅಕ್ಕ ತಂಗಿಗಳಿಗೆ, ಅವ್ರಿಗೆ ನನ್ ಕರೆದು ನನಗೆ ಇಷ್ಟು ಗೌರವ ಕೊಟ್ಟಿರೋರಿಗೆ ಅವ್ರಿಗೂ ಧನ್ಯವಾದಗಳು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಲಾಸ್ಟ್ ಟೈಮ್ ಮಾಡಿದ್ದು ನನಗೆ MLA ಎಲೆಕ್ಷನಲ್ಲಿ ಮಾಡಿದ ತಪ್ಪು ದಯವಿಟ್ಟು ಮಾಡಬೇಡಿ. ನನಗೆ ಟಿಕೆಟ್ ಕೊಡಿ, ನಾನು ಗೆದ್ದು ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಸಿದ್ದರಾಮಯ್ಯ ಸಾಹೇಬ್ಗೆ, DK ಶಿವಕುಮಾರ್ ಸಾಹೇಬ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ಜನ ಏನ್ ತೀರ್ಮಾನ ಮಾಡ್ತಾರೆ,
ಜನರ ಪರವಾಗಿ ಹೋಗ್ತೀನಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.